ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲರೂ ಮುಂದೆ ಬಂದು ತಾವು ಸಾಥ್ ಕೊಡಬೇಕಾಗಿಲ್ಲ. ಎಲ್ಲರೂ ಮುಂದೆ ಬರಬೇಕು, ಮುಂದೆ ಬರಬೇಕು. ಚಂದಾಗಿ ಆ ಕಡೆ ಈ ಕಡೆ ಹೋಗಿ ನೀವು ಸರ್ ಹೀಗೆ ಅವರು ಫೋಟೋಗ್ರಾಫರ್ ಬೇಗ ಬೇಗ ಹೊಡಿಬೇಕು. ಭಾಳ ಲೇಟ್ ಮಾಡಾಕತ್ತೀರಿ ನೀವು. ಓಕೆ ಸರ್, ಓಕೆ. ನನ್ನ ಹೆಸರು ಜಯಕುಮಾರ್ HS, ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಲ್ಲೊಬ್ಬರಾದಂತಹ ಶ್ರೀ ಸುರೇಶ್ GB ಅವರು ವಿಜಯಪುರ ಜಿಲ್ಲಾ ಘಟಕದ ಅಧ್ಯಕ್ಷರು ಹೌದು. ಅವರು ಏನು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿಯಾಗಿದ್ದಾರೆ ಅವರಿಗೆ ಮತ್ತು ಚಿನ್ನಾರೆಡ್ಡಿ ಅವರಿಗೆ ನಾವು ಇವತ್ತು ಒಕ್ಕೂಟದ ವತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಅವರು ಸೇವೆಯಲ್ಲಿದ್ದಾಗಲೂ ಕೂಡ ತಮ್ಮ ಒಕ್ಕೂಟದ ಸಂಘಟನೆಯನ್ನು ಬಲಪಡಿಸೋದು ಅಂತ ಅಂದರೆ ರಾಜ್ಯ ಸರ್ಕಾರಿ ನೌಕರರ ಸಮಸ್ಯೆಗಳೇನಿದ್ದಾವೆ, ಹೊರಗುತ್ತಿಗೆ ನೌಕರರ ಸಮಸ್ಯೆಗಳಿದ್ದಾವೆ, ಮತ್ತು ವೇತನ ಪರಿಷ್ಕರಣೆ ಇದೆ, ಪಿಂಚಣಿ ವ್ಯವಸ್ಥೆ ಇದೆ, ಇವೆಲ್ಲದರ ಪರವಾಗಿ ಅವರು ಒಂದು ಹೋರಾಟವನ್ನು ಮುನ್ನಡೆಸಿದ್ರು ಉತ್ತರ ಕರ್ನಾಟಕ ಭಾಗದಲ್ಲಿ. ಮತ್ತು ಅಖಿಲ ಭಾರತ ಮಟ್ಟದವರೆಗೂ ಹೋರಾಟವನ್ನು ತೆಗೆದುಕೊಂಡು ಹೋಗಿದ್ರು. ಈ ಸಂದರ್ಭದಲ್ಲಿ ನಾವು ಇದೇ ದಿವಸ ವಿಜಯಪುರದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಇದೇ ಸಂದರ್ಭದಲ್ಲಿ 7ನೇ ವೇತನ ಆಯೋಗ ಏನು ಶಿಫಾರಸುಗಳನ್ನು ಕೊಟ್ಟಿದೆ, ಈಗಾಗಲೇ ನಮಗೆ ಸರ್ಕಾರಿ ನೌಕರರಿಗೆ 2022 ಜುಲೈಯಿಂದನೇ ನಮಗೆ 7ನೇ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಆದರೆ ಈಗಾಗಲೇ 2 ವರ್ಷ ಆದ್ರೂ ಕೂಡ ಇನ್ನೂ ಜಾರಿಯಾಗಿಲ್ಲ. ನಾವು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತೇವೆ, ಕೂಡಲೇ 7ನೇ ವೇತನ ಆಯೋಗದ ಶಿಫಾರಸುಗಳನ್ನ ಏನು ಅದರಲ್ಲಿರುವಂತ ಓರೆಕೋರೆಗಳಿದಾವೆ ಅದನ್ನೆಲ್ಲವನ್ನು ಕೂಡ ಸರಿಪಡಿಸಿ 40% ವೇತನ ಹೆಚ್ಚಳವನ್ನ ಮಾಡಬೇಕು ಅಂತ. ಹಾಗೇನೆ ಹೊರಗುತ್ತಿಗೆ ನೌಕರರಿಗೆ ಏನು ಮೀಸಲಾತಿ ಕೊಟ್ಟಿದೆ ಸರ್ಕಾರ, ಅದರಿಂದ ಏನು ಪ್ರಯೋಜನ ಆಗುದಿಲ್ಲ. ರಾಜ್ಯದಲ್ಲಿ ಖಾಲಿ ಇರುವಂತ 2.5 ಲಕ್ಷ ಹುದ್ದೆಗಳನ್ನ ಸರ್ಕಾರ ತುಂಬೋದ್ರ ಮುಖಾಂತರ ಏನು ಹಿಂದುಳಿದ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಾತಿಯ ಅವಕಾಶಗಳಿದಾವೆ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ಕಲ್ಪಿಸೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತೇವೆ. ಧನ್ಯವಾದ. ಸರ್ ಜಯಕುಮಾರ್ HS, ರಾಜ್ಯಾಧ್ಯಕ್ಷರು. ನಮಸ್ಕಾರ. ಒಕ್ಕೂಟದ ಬಿಜಾಪುರ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ಸುರೇಶ್ GB ಅವರು ಮತ್ತು ಚೆನ್ನಾರೆಡ್ಡಿ ಅವರು ಇವತ್ತು ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ. ಅವರಿಗೆ ಒಕ್ಕೂಟದ ವತಿಯಿಂದ ಶುಭಾಶಯಗಳನ್ನು ಹಾರೈಸ್ತಾ, ಈ ನಮ್ಮ ಒಕ್ಕೂಟದ ಪ್ರಾರಂಭದ ದಿನಗಳಿಂದ ಇಲ್ಲಿಯವರೆಗೂ ಕೂಡ ಸತತವಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಒಕ್ಕೂಟದಲ್ಲಿ ಮುಂಚೂಣಿ ಪಾತ್ರವನ್ನು ವಹಿಸಿದ್ದಾರೆ. ಸಂಘಟಿಸುವಲ್ಲಿ ಎಲ್ಲ ಅಧಿಕಾರಿ ನೌಕರರುಗಳನ್ನ, ಹೊರಗುತ್ತಿಗೆ ನೌಕರರುಗಳನ್ನೆಲ್ಲ ಸಂಘಟಿಸುವಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿದಂತಹ ಹೆಗ್ಗಳಿಕೆ ಅವರದು. ಹಾಗೇನೆ NPS ಹೋರಾಟ ಇರಬಹುದು, 7ನೇ ವೇತನ ಆಯೋಗದ ಹೋರಾಟಗಳಿರ್ಬೋದು, ಯಾವುದೇ ಹೋರಾಟ ಇದ್ರೂ ಕೂಡ ಅವರು
ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸಂಘಟಿತರಾಗಿ ಎಲ್ಲ ಯಶಸ್ವಿಯಾಗಿ ಕಾರ್ಯಕರ್ತರನ್ನ ಮತ್ತೆ ಅಧಿಕಾರಿ ಸಿಬ್ಬಂದಿಗಳನ್ನ ನೌಕರ ವರ್ಗದವರನ್ನ ಸಂಘಟಿಸುವಲ್ಲಿ ಮುಂಚೂಣಿ ಪಾತ್ರ ವಹಿಸಿದಂತಹ ಈ ಶ್ರೀಯುತ ಸುರೇಶ್ ಜಿಬಿ ಅವರಿಗೂ ಮತ್ತು ಚೆನ್ನಾರೆಡ್ಡಿ ಅವರಿಗೂ ಒಕ್ಕೂಟದ ವತಿಯಿಂದ ಶುಭ ಆರೈಕೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಟಿ.ಆರ್. ವೇದಾವತಿ, ಖಜಾಂಚಿ, ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ. ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಜಿಲ್ಲಾಧ್ಯಕ್ಷರಾಗಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು 2004ರಿಂದ ರಾಜ್ಯ ಸರ್ಕಾರಿ ಒಕ್ಕೂಟ ಕಟ್ಟುವಲ್ಲಿ ನಾನು ಕೂಡ ಪ್ರಮುಖ ಪಾತ್ರ ವಹಿಸಿದ್ದೇನೆ. ಈ NPS ರದ್ದತಿಗಾಗಿ ಹಲವಾರು ಹೋರಾಟಗಳು ಮಾಡಿದ್ದೇವೆ, ವಿಚಾರ ಸಂಕಿರಣ ಮಾಡಿದ್ದೇವೆ, ಡೆಲ್ಲಿಯಲ್ಲಿ ರ್ಯಾಲಿ ಮಾಡಿದ್ದೇವೆ. ಇಡೀ ಸರ್ಕಾರ ಗಮನಿಸುವಲ್ಲಿ ಪ್ರಮುಖವಾದ ಪಾತ್ರ ರಾಜ್ಯ ಸರ್ಕಾರಿ ಒಕ್ಕೂಟ ಕೆಲಸ ಮಾಡಿದೆ. ನಮ್ಮ ಸೇವೆ, ಸಂಘಟನೆ, ಪ್ರಗತಿ ಎಂಬ 3 ಧ್ಯೇಯಗಳಿಟ್ಕೊಂಡು ಮತ್ತು ಸರ್ಕಾರ ಸೇವೆ ಮಾಡೋದ್ರ ಮುಖಾಂತರ, ನಮ್ಮಲ್ಲ ನೌಕರರನ್ನು ಸಂಘಟನೆ ಮಾಡೋದ್ರ ಮುಖಾಂತರ, ನೌಕರರಲ್ಲಿ ಮತ್ತು ವೈಚಾರಿಕ ಜಾಗೃತಿ ಮಾಡೋದ್ರ ಮುಖಾಂತರ ಸಂಘಟಿಸಿ ಅವ್ರ ಹೋರಾಟಕ್ಕೆ ಅವ್ರಿಗೆ ವೈಚಾರಿಕ ಬಗ್ಗೆ ಮಾಡಿಸಿ ನಾವು ಸರ್ಕಾರಕ್ಕೆ ಗಮನ ತರೋದ್ರ ಮುಖಾಂತರ ನಾವು ಹೋರಾಟ ಮಾಡಿದ್ದೇವೆ. ಸುಮಾರು 37 ಸರ್ಕಾರ ಸೇವೆ ಸಲ್ಲಿಸಿ ಒಂದು 31ನೇ ತಾರೀಕು ಮೇದಲ್ಲಿ ರಿಟೈರ್ಮೆಂಟ್ ಆಗಿದ್ದೇನೆ. ಈ ಒಂದು ಆತ್ಮತೃಪ್ತಿ ಇದೆ. 37 ವರ್ಷ ನಿರಂತರವಾಗಿ ಸೇವೆ ಸಲ್ಲಿಸಿ ಸಂಘಟನೆ ಮಾಡಿ ಒಂದು ಆತ್ಮತೃಪ್ತಿ ಇದೆ. ಒಳ್ಳೆ ಕೆಲಸ, ಸರ್ಕಾರ ಸೇವೆ ಕೂಡ ಮಾಡಿದ್ದೇವೆ, ನೌಕರರ ಜಾಗೃತಿ ಸಂಘಟನೆ ಮಾಡಿದ್ದೇವೆ, ಕೆಲಸ ಮಾಡಿದ್ದೇವೆ. ಆದರೂ ಕೂಡ ಏನಪ್ಪ ಅಂತ ಇನ್ನೂ ಅತೃಪ್ತಿ ಅಂತಾರೆ. 2022ರಿಂದ ಜಾರಿಗೆ ಆಗಬೇಕಾಯ್ತು ವೇತನ ಆಯೋಗ. 2024 ಅಂತೇಳಿ ಓಪೈಗಳಿವೆ. ಅದನ್ನು ಸರ್ಕಾರ ಕೊನೆಗೊಂಡು 2022ರಿಂದ ಜುಲೈದಿಂದ ವೇತನ ಪರಿಷ್ಕರಣೆ ಆಗಬೇಕು, 40% ಫಿಟ್ಮೆಂಟ್ ಕೊಡಬೇಕು. ಆಮೇಲೆ ಖಾಲಿ ಇರ್ತಕ್ಕಂಥ ಉದ್ಯೋಗಗಳನ್ನ ಭರ್ತಿ ಮಾಡಬೇಕು. ಯಾಕಂತಂದರೆ ಈ ಸುಮಾರು 2,60,000 ಖಾಲಿ ಉದ್ಯೋಗಗಳನ್ನ ಅಂತ ಭರ್ತಿ ಮಾಡದೇ ಇದ್ದರೆ ಇರ್ತಕ್ಕ ಸರ್ಕಾರಿ ನೌಕರರ ಕೆಲಸಗಳು ಒತ್ತಡ ಹೆಚ್ಚಾಗಿ, ಮಾನಸಿಕ ಒತ್ತಡ ಹೆಚ್ಚಾಗಿ BP, ಶುಗರ್, ಹಾರ್ಟ್ ಅಟ್ಯಾಕ್ ಮುಂತಾದ ಸಮಸ್ಯೆ ಒಂದು ಇಡೀ ಸರ್ಕಾರಿ ನೌಕರಿ ಬರೇ ಅನುಕೂಲಪಾತ್ರ ನೇಮಕ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆ ಪರಿಸ್ಥಿತಿಯನ್ನು ಸರ್ಕಾರ ತಪ್ಪಿಸಬೇಕು. ಯಾಕೆ ಸರ್ಕಾರ ನೌಕರರಿಗೆ ಸಾವಿರ ಸರ್ಕಾರಿ ಕಾರ್ಯ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಕೂಡಲೇ ಅಂದರೆ ಈಗ ಈ 2,00,000 ತುಂಬಬೇಕು. ಆ ಕಾರ್ಯ ಉದ್ಯೋಗ ತುಂಬರ ಮುಖಾಂತರ ನೌಕರರಿಗೆ ವೇತನ ಹೆಚ್ಚು ಮಾಡೋದ್ರ ಮುಖಾಂತರ ನೌಕರ ಮಾನಸಿಕ ಸ್ಥಿತಿಯನ್ನು ಸಮತೋಲ ತರೋದ್ರ ಮುಖಾಂತರ. ಯಾಕಂದ್ರೆ ಸರ್ಕಾರಿ ನೌಕರರು ಬಿಆರ್ ಎಕ್ಸಿಕ್ಯೂಟಿವ್ ಎಂಪ್ಲಾಯ್ಸ್, ಪರ್ಮನೆಂಟ್ ಎಂಪ್ಲಾಯ್ಸ್. ರಾಜಕೀಯ ಪಕ್ಷಗಳು ಬರ್ತವೆ, ರಾಜಕೀಯ ಪಕ್ಷಗಳು ಹೋಗ್ತವೆ. ಆದರೆ ನೌಕರರ ಮಾತ್ರ ನಿರಂತರವಿರ್ತವೆ. ಸಮಾಜ ಮತ್ತು ಸರ್ಕಾರ ಮಧ್ಯದಲ್ಲಿ ನಮ್ಮ ಸರ್ಕಾರಿ ನೌಕರರು ಮುಂದೆ ಕೆಲಸ ಮಾಡ್ತೇವೆ. ಸರ್ಕಾರ ಏನು ನಿರ್ದೇಶನ ಕೊಡ್ತದೆ ಆ ನಿಯಮಗಳನ್ನ ಸಮಾಜಕ್ಕೆ ತಲುಪಿಸುವಲ್ಲಿ ಸರ್ಕಾರಿ ನೌಕರರು ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಆ ಸರ್ಕಾರಿ ನೌಕರರು ಅಂತ ಮಾನಸಿಕವಾಗಿ, ದೈಹಿಕವಾಗಿ ಸುರಕ್ಷಿತವಾಗಿದ್ದರೆ ಮಾತ್ರ ಸರ್ಕಾರ ಸೇವೆಯನ್ನು ಸರಿಯಾಗಿ ಕೊಡೋಕ್ಕೆ ಸಾಧ್ಯತೆ ಇದೆ. ಅದು ಸರ್ಕಾರಿ ನೌಕರಿಗೆ ಅಂತಾರೆ ನೆಮ್ಮದಿಯಿಂದ ಬದುಕೋದಕ್ಕೆ, ಒಂದು ಘನತೆಯ ಬದುಕು ಸಾಗಿಸಲಿಕ್ಕೆ ಒಂದು ಸ್ಯಾಲರಿಯನ್ನು ಹೆಚ್ಚು ಮಾಡಬೇಕು, ಖಾಲಿ ಹುದ್ದೆಯನ್ನು ಭರ್ತಿ ಮಾಡಬೇಕು, NPS ಸಿಸ್ಟಮನ್ನು ರದ್ದು ಮಾಡಬೇಕು. ಇಂಥ ಯೋಜನೆಗಳನ್ನು ಹೋರಾಟ ಮಾಡಿದ್ವಿ. ಮುಂದೆ ಅಂತ ನಮ್ಮ ಒಕ್ಕೂಟದಿಂದ ನಿವೃತ್ತಿ ಆಗ್ತಾರೆ. ಮುಂದೆ ಇವತ್ತಿನ ದಿವಸ ರಾಜ್ಯ ಸಮಿತಿಯವರೆಲ್ಲ ಮುಖಂಡರು ಬಂದಿದ್ದಾರೆ. ಜಯಕುಮಾರ್ ಸರ್, ಮಾದೇಪಟ್ಟ ಅವರು, ವೇದಾವತಿ ಬಂದಿದ್ದಾರೆ. ಇವರ ಒಂದು ನೇತೃತ್ವದಲ್ಲಿ ಜಿಲ್ಲಾ ಸಮಿತಿ ಪದಕ್ಕೆ ಹೊಸ ಅಧ್ಯಕ್ಷ ನೇಮಕ ಮಾಡ್ತೇವೆ. ಹೊಸ ಅಧ್ಯಕ್ಷ ನೇಮಕ ಮಾಡ್ಕೊಂಡ್ರೆ ಮುಂದೆ ಜಿಲ್ಲಾ ಸಮಿತಿಗೆ ನಾವು ಕೂಡ ಸಲಹೆಗಾರ ಇದ್ದುಕೊಂಡು ಒಕ್ಕೂಟ ಚಳವಳಿಯಲ್ಲಿ ನಾವು ನಮಗೆ ಎಷ್ಟು ಸಹಾಯ ಮಾಡಿದ್ವಿ, ಎಷ್ಟು ಸೇವೆ ಮಾಡಿದ್ರಿ, ಇನ್ನೂ ಕಡೆ ಪ್ರಮುಖ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ರಾಜ್ಯ ಸರ್ಕಾರ ನೌಕರರ ರಾಜ್ಯ ಸಮಿತಿ ಸಲಹೆ ಮೇರೆಗೆ ಸಂಘಟನೆ ಮುಂದೆ ಕೊಂಡೊಯ್ತದೆ. ಈ ಮೂಲಕ ಹೇಳುತ್ತಾ ನಾನು ಮಾತನಾಡ್ತೇನೆ. ನನ್ನ ಸುರೇಶ್ ಜಿಬಿ, ರಾಜ್ಯ ಸರ್ಕಾರ ಒಕ್ಕೂಟ ಜಿಲ್ಲಾಧ್ಯಕ್ಷ, ಬಿಜಾಪುರ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ಬೇಗ ಬೇಗ ಸನ್ಮಾನ ಮಾಡ್ಬೇಕಂತೇಳಿ ನೆನಪಿಸ್ಕೊಳ್ತಾ ಇದ್ದೀನಿ. ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ
ವಿಜಯಪುರ ಜಿಲ್ಲಾ ಇವತ್ತಿನ ಕೇಂದ್ರ ಕಾರ್ಯಕ್ರಮ ಗೌರವಾನ್ವಿತ ಶ್ರೀ ಚೆನ್ನಾರೆಡ್ಡಿ BA ತೆಗೀರಿ ಪ್ರೆಸ್ ಕಳ್ಸಕ್ಕೆ ಅದೇ ಬೇಕು.